ಶ್ರೀ ಸಿದ್ದಲಿಂಗ ಶಿವಾಚಾರ್ಯರು ಕಟ್ಟಿಮನಿ ಸಂಸ್ಥಾನ ಹಿರೇಮಠ ಮುಗಳನಾಗವಿ ಮಠದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶ್ರೀ ಶರಣ್ ಮೋದಿ ಕಾಂಗ್ರೆಸ್ ಮುಖಂಡರು ಉದ್ಘಾಟನೆ ಮಾಡಿ ಸಿದ್ದಲಿಂಗ ಶಿವಾಚಾರ್ಯರ ನೇತೃತ್ವದಲ್ಲಿ ನಡೆಯುತ್ತಿರುವ ಉಚಿತ ರಕ್ತದಾನ ಶಿಬಿರ ಬಿಪಿ ಶುಗರ್ ತಪಾಸಣೆ, ನೇತ್ರ ತಪಾಸಣೆ, ದಂತ ತಪಾಸಣೆ ಹಾಗೂ ಆರೋಗ್ಯ ತಪಾಸಣೆ ಈ ಉಚಿತ ತಪಾಸಣೆಯಲ್ಲಿ ಭಾಗಿಯಾಗಿದ್ದ ಹೆಸರಾಂತ ದವಾಖಾನೆಗಳು ಭಾಗಿಯಾಗಿವೆ. ಅವರಿಗೆ ಧನ್ಯವಾದ ಹೇಳಿದರು. ಮತ್ತು ಶ್ರೀಗಳು ಕಾರ್ಯಕ್ರಮವು ನಾವು ಮೆಚ್ಚಲೇಬೇಕು. ತಮ್ಮ ಹುಟ್ಟುಹಬ್ಬವನ್ನ ಭಕ್ತರಿಗೆ ಸಮರ್ಪಣೆ ಮಾಡಿದ ಶ್ರೀಗಳು ತಮ್ಮ ಹುಟ್ಟುಹಬ್ಬವನ್ನ ನನ್ನ ಭಕ್ತರ ಆರೋಗ್ಯ ದಿನ ಎನ್ನುತ್ತಾರೆ. ಇಂತಹ ಶ್ರೀಗಳು ಪಡೆದ ನಾವೇ ಧನ್ಯ ಎಂದ ಶರಣು ಮೋದಿ ಹೇಳಿದರು. ಮತ್ತು ಸಾಯಂಕಾಲ 6 ಗಂಟೆಗೆ ಮುಗುಳು ನಗೆಯ ಮಂದಾರ ಪ್ರಶಸ್ತಿ ಪ್ರದಾನ ಹಾಗೂ ಶ್ರೀಗಳ ಆಶೀರ್ವಚನ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಭಕ್ತಾದಿಗಳು ಮತ್ತು ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲ ಗಣ್ಯಮಾನರಿಗೆ ನನ್ನ ಶರಣಾರ್ಥಿಗಳು ಸಲ್ಲಿಸಿ, ಅಪ್ಪರು ಪ್ರತಿ ವರ್ಷ ಯಾವಾಗಲೂ ತಮ್ಮ ಹುಟ್ಟುಹಬ್ಬ ನಿಮಿತ್ತ ಸಾರ್ವಜನಿಕವಾಗಿ ಕೆಲಸ ಮಾಡುತ್ತಾ ಇವತ್ತು ಅನೇಕ ಗಣ್ಯಮಾನರು ಈ ಮಠಕ್ಕೆ ಬಂದು ಹೋಗಿ ಆಶೀರ್ವಾದ ತಗೊಂಡು ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಅವರ ಆಚಾರ ವಿಚಾರಗಳನ್ನು ಅವರ ಆಶೀರ್ವಾದ ಎಲ್ಲರ ಮೇಲಿರಲಿ. ಇವತ್ತು ಅವರ ಹುಟ್ಟುಹಬ್ಬ ನಿಮಿತ್ತ ಇವತ್ತು ನೋಡಿ ಇವತ್ತು 100 ಸಂಖ್ಯೆಯಲ್ಲಿ ಇವತ್ತು ಉಚಿತವಾಗಿ ಕಣ್ಣಿನ ತಪಾಸಣೆ ಇರ್ಬೋದು, ಹಲ್ಲಿನ ತಪಾಸಣೆ ಇರ್ಬೋದು, ಅಮ್ಮ ಏನಂದ್ರ ಅವ್ರ ಹುಟ್ಟುಹಬ್ಬಕ್ಕೆ ಬಂದು ಯಾವುದರ ಒಂದು ಕಾರಣ ಆಗಬೇಕು, ಯಾವುದಾದ್ರು ಸ್ವಂತ ಇವತ್ತು ಅವರು ವಿಜೃಂಭಣೆಯನ್ನು ಮಾಡ್ಕೊಂಬೋದೇ ಇವತ್ತು ಜನರಿಗೆ ಅನುಕೂಲ ಆಗುವಂತ ಇವತ್ತು ಕಾರ್ಯಕ್ರಮಗಳು. ಯಾಕಂದ್ರೆ ಇವತ್ತು ಎಲ್ಲ ಆ ಕಲಬುರಗಿಯಲ್ಲಿ ಹೆಮ್ಮರಾಗಿ ಬೆಳೆಸಬೇಕಂತ ಅದು ಅಪ್ಪು ಕಾರಣ. ಸುಮಾರು 5 ಕೋಟಿ ವೆಚ್ಚದಿಂದ ಇವತ್ತು ಅದೊಂದು ಕಟ್ಟಡ ಖಾತೆಯಾಗಿದೆ. ಅದು ಕೂಡ ಅಪ್ಪರು ದೇಣಿಗೆ ರೂಪದ ದಾನ ರೂಪದಾಗ ಅವರು ಕೂಡ ಇವತ್ತು ರೂಪಾಯಿ ಕೂಡ ಮುಖಾಂತರ ಚೆಕ್ ಕೂಡ ಮುಖಾಂತರ ಅಲ್ಲಿ ಕೂಡ ಅವ್ರ ಸೇವೆ ಏನು. ಯಾಕಂದ್ರೆ ಮಠಗಳು ಕೆಲವು ಮಠಗಳು ನನಗೆ ಅದು ಇದು ಕೇಳ್ತಾರೆ, ಆಗ ಅವರೇ ಸ್ವಾತಂತ್ರ್ಯ ಸಮಾಜಕ್ಕಾಗಿ ಅಲ್ಲಿ ಕೂಡ ದೇಣಿಗೆ ನೀಡುವ ಸಂದರ್ಭದಲ್ಲಿ ಹೇಳಿ ನಮ್ಮ ಇಡೀ ಸಮಾಜಗಳಿಂದ ಅವರಿಗೆ ಕೃತಜ್ಞತೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮುಂದೆ ಇಂಥ ಕಾರ್ಯಕ್ರಮಗಳು ಆಗಬೇಕು. ಅಪ್ಪರು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು ನನಗೆ ಅನಂತ ಅದಕ್ಕೆ ನಾವು ಏನು ಮಾಡಿವಪ್ಪ ಅಂತಂದ್ರೆ ನಮ್ಮ ಹುಟ್ಟುಹಬ್ಬ ಜನ್ಮದಿನ ಅಂತ ಹೆಸರೇ ಇಲ್ಲ. ಅದೆಲ್ಲ ಇವತ್ತಿನ ದಿವಸ ಅಂತಂದ್ರೆ ಇದು ಜನವರಿ 25ನೇ ತಾರೀಕ ಭಕ್ತರ ಆರೋಗ್ಯದ ದಿನ. ಭಕ್ತರಿಗೆ ಆರೋಗ್ಯ ಪ್ರತಿಯೊಬ್ಬ ಮನುಷ್ಯ ನಮ್ಮ ಮೋದಿ ಅಣ್ಣವರು ಹೇಳೋದು ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಚೆನ್ನಾಗಿ ಅಷ್ಟೇ ಬದುಕಿಗೆ ಮುಖ್ಯ ಅಂದ್ರೆ ಆರೋಗ್ಯ. ಈಗ ನಾವು ನೀವೆಲ್ಲರಿಗೆ ಕುಂತೀವಿ, ನಾವು ಸ್ಟೇಜ್ ಮೇಲೆ ಕುಂತೀವಿ, ನೀವೆಲ್ಲ ಬಂದು ಕುಂತೀವಿ, ಕಾರ್ ಡ್ರೈವಿಂಗ್ ಮಾಡ್ಕೊತ ಬಂದೀವಿ, ಬೈಕ್ ನಡೆಸ್ಕೊತ ಬಂದೀವಿ, ಕೆಲವೊಂದು ನಡ್ಕೊತ ಬಂದೀವಿ ಅಂತಂದ್ರೆ ನೀವು ಆರೋಗ್ಯ ಚೆನ್ನಾಗಲ್ಲ ಅಂತ ಬಂದೀವಿ. ಅದಕ್ಕೆ ಮುಗಳನಾಗ ಶ್ರೀಮಠ ಭಕ್ತರ ಮನೆಯುವಂಥವರಿಗೆ ಧಾರ್ಮಿಕ ಸಾಮಾಜಿಕ ಅಷ್ಟೇ ಅಲ್ಲ, ಅವರಿಗೆ ಆರೋಗ್ಯಯುತ ಬದುಕನ್ನು ನಡೆಸಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಆರೋಗ್ಯದ ದಿನವನ್ನಾಗಿ ಇವತ್ತು ನಾವು ಇಲ್ಲಿ ಮಾರ್ಪಾಡು ಮಾಡಿದ್ದೀವಿ. ಆರೋಗ್ಯದ ದಿನದ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಉದ್ಘಾಟಕರಾಗಿ ಜಿಲ್ಲಾ ವೀರಶೈವ ಸಮಾಜ, ವೀರಶೈವ ಸಮಾಜದ ಅಧ್ಯಕ್ಷರು, ಜೊತೆಗೆ ಎಲ್ಲಾ ಸಮಾಜದ ಬಗ್ಗೆ ಬಹಳಷ್ಟು ಕಾಳಜಿ ಹೊಂದಿದ್ದಾರೆ. ಅವರಿಗೂ ಕೂಡ ಶ್ರೀಮಠದ ವತಿಯಿಂದ, ಸಂಬಂಧದ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಇಂಥ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ, ಈ ತರ ನಡೆಸ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿದಾಗ ಸಿದ್ದರಾಮೇಶ್ವರ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ವಿಶ್ವನಾಥ್ ರೆಡ್ಡಿ ಸರ್ ಅವರು ತಮ್ಮ ಟೀಮಲ್ಲಿ 3-4 ವರ್ಷದಿಂದ ಇಲ್ಲಿ ಕಳಿಸ್ತಾ ಇದ್ದಾರೆ. ಕಳಿಸೋದಷ್ಟೇ ಅಲ್ಲ, ಕಣ್ಣಿನ ಒಂದು ತಪಾಸಣೆಯನ್ನು ಮಾಡಿ ಯಾರಿಗೆ ಈಗ ಕೆಲವೇ ದಿವಸಗಳಲ್ಲಿ ಕಣ್ಣಿಗೆ ಸುರಕ್ಷಿತವಾಗಿ ಮುಗಳನಾಗವಿ ಮಠಕ್ಕೆ ಕಳಿಸಿರ್ತಕ್ಕಂಥ ಒಬ್ಬರು ವೈದ್ಯರು ಯಾರಾದ್ರೆ ವಿಶ್ವನಾಥ್ ರೆಡ್ಡಿ ಡಾಕ್ಟರ್. ಜೊತೆಗೆ ಅವರ ಭಕ್ತರಿಗೆ ಕೆಲವೊಂದು ಸಾವುಗಳು ಆಟೋಮೆಟಿಕ್ ಆಗಿ ಸಂಭವಿಸಿರ್ತಾವೆ. ಅವಾಗ ನಾವೆಲ್ಲ ಏನಂತೀವಿ, ಬಹಳ ಚಲೋ ನೀವು ಹೀಗೆ ಬಿಟ್ಟಿರಿ, ನೀವು ಮನೆ ಬಿಟ್ಟಿರಿ,
ವಿಚಾರ ಮಾಡ್ತೀವಿ. ಆದರೆ ಹಿನ್ನೆಲೆ ಏನಿರ್ತದಪ್ಪ ಅಂತಂದ್ರೆ BP ಶುಗರ್ ಇರ್ತದೆ, BP ಇರ್ತದೆ, ಇದಕ್ಕೆ ಶುಗರ್ ಇರ್ತದೆ, ಇದರ ಏನಾದ್ರು ಒಂದು ಇನ್ಫೆಕ್ಷನ್ ಇರ್ತಾವ, ಅವು ಯಾವ ಕೂಡ ನಮ್ಗೆ ಗೊತ್ತಿಲ್ಲ, ನಾವು ದವಾಖಾನೆಗೆ ಹೋಗಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡಿದಪ್ಪ ಅಂತಂದ್ರ ಸುಮ್ಮನೆ ಹೋಗ್ತಕ್ಕಂತಹ ಜೀವಗಳು ಆ ರೀತಿಯಾಗಿ ಹೋಗಬಾರ್ದು ಅಂತ ತಿಳ್ಕೊಂಡು ಅವರಿಗೆ ಪರೀಕ್ಷೆಯನ್ನು ಮಾಡಿ ನಿಮಗೆ BP ಶುಗರ್ ಅದಾರೋ ಅಥವಾ ಇಲ್ಲನೋ ಇದ್ದರೂ ಯಾವ ರೀತಿಯಾಗಿ ಕೊಟ್ಟು, ಇಲ್ಲ ಅಂತಂದ್ರೆ ನೀವು ಯಾವ ರೀತಿಯಾಗಿ ಆಹಾರ ಪದ್ಧತಿ ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಪರಿಜ್ಞಾನ ಕೊಡುವುದಕ್ಕೋಸ್ಕರವಾಗಿ ಇವತ್ತ ಕಲಬುರಗಿಯ ಸುಪ್ರಸಿದ್ಧ ಆಸ್ಪತ್ರೆಯಾಗಿರ್ತಕ್ಕಂಥ ಯುನೈಟೆಡ್ ಆ ದವಾಖಾನೆಯ ಎಲ್ಲಾ ಡಾಕ್ಟರ್ಸ್ರವರು ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಇವತ್ತು ವೈದ್ಯರುಗಳು ಡಾಕ್ಟರ್ಸ್ಗಳು ಬಂದಾರಪ್ಪ ಅಂತಂದ್ರೆ ನಾವು ಅವರನ್ನ ಇವತ್ತಿನ ದಿವಸ ನಾವು ಡಾಕ್ಟರ್ಸ್ ಅಂತ ನೋಡೋದಿಲ್ಲ, ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ಇವತ್ತು ನೋಡ್ತಾ ಇದ್ದೀವಿ. ನಾರಾಯಣನ ಸ್ವರೂಪರಾಗಿರ್ತಕ್ಕಂಥ ಎಲ್ಲ ವೈದ್ಯರುಗಳು ತಮಗೆ ಇವತ್ತು ಒಳ್ಳೆಯ ಆರೋಗ್ಯ ಚಿಕಿತ್ಸೆಯನ್ನು ಕೊಟ್ಟು ನಿಮಗೆಲ್ಲರಿಗೂ ಕೂಡ ಒಂದು ಮಹಾನ್ ಉಪಕಾರವನ್ನು ಮಾಡ್ಲಿಕ್ಕೆ ಅವ್ರು ಬಂದಾರ. ಇವತ್ತು ಒಬ್ಬೊಬ್ಬ ಡಾಕ್ಟರ್ ಹೆಂಗದ, ಒಂದೊಂದು ಆಸ್ಪತ್ರೆ ಹೆಂಗದಪ್ಪ ಅಂತಂದ್ರೆ ನೀವು ಅವ್ರಿಗೆ ಭೇಟಿ ಆಗ್ಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ ಎರಡೆರಡು ದಿವಸ ಮೊದಲೇ ಅಪಾಯಿಂಟ್ಮೆಂಟ್ ತಗೋಬೇಕಾಗ್ತದ, ಎರಡೆರಡು ದಿವಸ ಮೊದಲೇ ಅಪಾಯಿಂಟ್ಮೆಂಟ್ ತಗೋಬೇಕಾಗ್ತದ, ತೋಡ್ರು ಕೂಡ ಸಿಗೋದಿಲ್ಲ ಅವರು. ಆದ್ರೆ ಸಿದ್ಧಲಿಂಗನ ಆಶೀರ್ವಾದ, ಇವತ್ತ ಆತನ ಆಶೀರ್ವಾದ ನಿಮ್ ಯಾರ ಎಷ್ಟದ ಅಂತಂದ್ರ ಅಂತ ಡಾಕ್ಟರ್ಗಳನ್ನೇ ಇವತ್ತು ನಿಮ್ಮ ಮನೆ ಅಂಗಳಕ್ಕ, ಮಠದ ಅಂಗಳಕ್ಕ ಕರೆಸಿ ನಿಮಗೆ ಚಿಕಿತ್ಸೆ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ನಡೀತಾ ಇದೆಯಲ್ಲ, ಇದೆಲ್ಲವೂ ಕೂಡ ಸಿದ್ಧಲಿಂಗನ ಆಶೀರ್ವಾದ ಅಂತಕ್ಕಂಥ ಮಾತನ್ನ ಯಾರು ಕೂಡ ಮರೆಯಬಾರದು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲಾ ವೈದ್ಯರಿಗೂ ಮತ್ತೆ ಚಿಕಿತ್ಸೆ ಪಡಿಬೇಕು. ನಮ್ಮ ಮಠದಲ್ಲಿ ಇಲ್ಲಿ ಚಿಕಿತ್ಸೆ ಪಡೆಯುವುದು ಅಷ್ಟೇ ಅಲ್ಲ, ಆರೋಗ್ಯ ತಪಾಸಣೆ ಮಾಡ್ಕೊಂಡು ಹೋದ್ರ ಬರೀ ನಮ್ಮ ಆರೋಗ್ಯ ಅಷ್ಟೇ ಚೆನ್ನಾಗಿರುವುದಿಲ್ಲ, ಈ ಮಠದ ಆಶೀರ್ವಾದ ಕೂಡ ಇರ್ತದ ಅಂತ ಹೇಳಿ ನೀವೆಲ್ಲ ಬಂದಿರಲ್ಲ, ನಿಮಗೂ ಕೂಡ ಸಿದ್ಧಲಿಂಗನ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಪ್ರತಿ ವರ್ಷವೂ ಕೂಡ ಈ ಆರೋಗ್ಯದ ಶಿಬಿರ ಉದ್ಘಾಟನೆಗೆ ಒಬ್ಬೊಬ್ಬರಿಗೆ ಕರೆಸ್ತೇವೆ. ನಿಮಗಂತೂ ಗೊತ್ತದ, ಮುಗುಳನಾಗವಿ ಮಹಾಮಠ ಯಾರಾದರೂ ಆಯ್ಕೆ ಮಾಡಿದರೆ ಒಬ್ಬರನ್ನ ಪ್ರಶಸ್ತಿಗಾಗಿರ್ಬಹುದು, ಒಂದು ಉದ್ಘಾಟನೆಗೆ ಆಗಿರಬಹುದು, ಯಾರಿಗಾದ್ರೂ ಆಯ್ಕೆ ಮಾಡಬೇಕು ಅಂತಂದ್ರ ಅವು ಕೆಲವೊಂದು ಗುಣಲಕ್ಷಣಗಳಿರಬೇಕು, ಸರಳತೆ ಇರಬೇಕು, ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಮಾಡಬೇಕು, ಸಂಘಟನಾ ಚತುರ ಇರಬೇಕು, ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ಬೇಕು, ವಿಶೇಷವಾಗಿ ಈಗಿನ ದುರ್ಬಲ ಮಹಿಳೆಯರ ಬಗ್ಗೆ ಗೌರವ ಇರಬೇಕು. ಅಂಥವರನ್ನು ಮಾತ್ರ ನಾವು ಕರೆಸ್ತೇವೆ. ಈ ಸಲ ಯಾರಿಗೆ ಕರೆಸಿವಪ್ಪ ಅಂತಂದ್ರ ಇವೆಲ್ಲ ಗುಣಗಳು ಇಷ್ಟೊತ್ತನ ಹೇಳದಲ್ಲ, ಇವೆಲ್ಲ ಗುಣಗಳು ಯಾರಲ್ಲಿ ನಾವು ಕರ್ತಾ ಇದ್ದೀವಪ್ಪ ಅಂತಂದ್ರ ನಮ್ಮ ಶರಣಕುಮಾರಣ್ಣ ಮೋದಿ ಅವರ ಹತ್ರ ಕರ್ತಾ ಇದ್ದೀವಿ. ಇವತ್ತು ಅವರ ಆಡಳಿತದ ಒಂದು ಅವಧಿಯೊಳಗ ಸಮಾಜದ ಅಧ್ಯಕ್ಷರಾದ ಮೂಲಕ ಬಹಳಷ್ಟು ವಸತಿ ನಿಲಯಗಳು, ಹಾಸ್ಟೆಲ್ಗಳು, ಆಮೇಲೆ ವಿಶೇಷವಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಶಿಷ್ಯವೇತನ ಕೊಡ್ತಕ್ಕಂಥದ್ದು, ಇವೆಲ್ಲ ಕಾರ್ಯಕ್ರಮಗಳ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ ಗ್ರಾಮೀಣದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಏನಾಗ್ತದಪ್ಪ ಅಂದ್ರೆ ನಾವು ನೋಡ್ತೀವಿ, ಇವತ್ತು ವಿಶೇಷವಾಗಿ 10ನೇ ಪಾಸ್ ಆದಂತ ಅವರನ್ನ ನಾವು ಪ್ರತಿ ವರ್ಷ ಕೂಡ ಕಲಿಸ್ತೀವಿ. ಕಲಿಸ್ಕೊಳಕ ಗಂಡ್ಮಕ್ಳಿಗೆ ಎಲ್ಲೆಲ್ಲೋ ಬಿಡ್ತಾರೆ ಹುಡುಗರಿಗೆ, ಹೆಣ್ಮಕ್ಳಿಗೆ ಯಾಕಮ್ಮ ನೀನು 1 ವರ್ಷ ಆಯ್ತು ಹುಡುಗಿ ಮನೆಯಾಗಿದ್ದಾಳ ಅಂತ ಅವ್ರ ಪಾಲಕರನ್ನು ಕೇಳಿದಾಗ ಆ ಪಾಲಕರು ಆ ತಾಯಿ ತಂದೆ ಹೇಳ್ತಾರ, ನಾವು ಅಲ್ಲಿ ಬಿಡಬೇಕು ಅಂತಂದ್ರ ಹೋಗೋದು ಬರೋದು ತೊಂದರೆ ಆಗ್ಬಿಡ ಅಂತಕ್ಕಂಥ ಮಾತನ್ನ ನಾವು ಕೇಳ್ತಾ ಇದ್ದೀವಿ. ಇವೆಲ್ಲವನ್ನ ಮನಗೊಂಡು ಇವೆಲ್ಲವನ್ನ ನೋಡಿ ಹಳ್ಳಿಗಿಡದ ಹೆಣ್ಣು ಮಕ್ಕಳು, ಹಳ್ಳಿಗಿಡದ ವಿದ್ಯಾರ್ಥಿನಿಯರು ಅವರಿಗೆ ಎಲ್ಲರೂ ಕೂಡ ಇರ್ತದ, ಅವರ ಸುಸಜ್ಜಿತವಾಗಿರ್ತಕ್ಕಂಥ ಭದ್ರತೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ಲಿಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಅಂತ ತಿಳ್ಕೊಂಡು ನಮ್ಮ ಶರಣಕುಮಾರಣ್ಣ ಮೋದಿ ಅವರು ಯಾರ್ಯಾರಿಗೆ ಕೈ ಚಾಚಿ ಯಾರ್ಯಾರಿಗೆ ಭಿಕ್ಷೆ ಬೇಡರು ಗೊತ್ತಿಲ್ಲ. ಇವತ್ತ ಬಹಳ ಜನ ನಮ್ಮ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಆ ಹೆಣ್ಣು ಮಕ್ಕಳ ಒಂದು ಹಾಸ್ಟೆಲ್ ಸಲುವಾಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಏನೋ ದೊಡ್ಡ ಹಾಸ್ಟೆಲ್ ಮಾಡಿ ಇವತ್ತು ನಮ್ಮ ವಿದ್ಯಾರ್ಥಿಗಳ ಹೆಣ್ಣು ಮಕ್ಕಳ ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ಅನುಕೂಲ ಮಾಡಿಕೊಟ್ಟಾರಲ್ಲ, ಅವರಿಗೆ ಜೋರಾಗಿ ಒಳ್ಳೆ ಸಂಬಂಧಿಸಿಕೊಂಡವರು, ಖರ್ಗೆ ಸಾಹೇಬರು ಅಂತ ಬಿಟ್ಕೊಂಡು ಬಹಳ ಅಚ್ಚುಮೆಚ್ಚಿದವರು, ದೊಡ್ಡ ದೊಡ್ಡ
ಜೊತೆಗೆ ಹೋಗಿ ಇಲ್ಲಿಯ ಗ್ರಾಮೀಣ ಮಟ್ಟದ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹಾಗೂ ವಿದ್ಯಾರ್ಥಿಗಳ ಪರಿಸ್ಥಿತಿ ಹಿಡ್ಕೊಂಡು ಓಡಾಡಿ ಎಲ್ಲರಿಂದ ಧನ ಸಂಗ್ರಹವನ್ನು ಮಾಡಿ ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಮಹಿಳಾ ಹಾಸ್ಟೆಲ್ ಅಂತಕ್ಕಂಥದ್ದು ಇವತ್ತು ಮಾಡಿದ್ದಾರೆ. ನಿಜಕ್ಕೂ ಕೂಡ ಅಂತ ಒಂದು ವ್ಯಕ್ತಿತ್ವ ಸಮಾಜದ ಬಗ್ಗೆ, ದೀನರ ಬಗ್ಗೆ, ದಲಿತರ ಬಗ್ಗೆ, ದುರ್ಬಲರ ಬಗ್ಗೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅಧ್ಯಯನ ಮಾಡತಕ್ಕಂಥ ಹೆಣ್ಣು ಮಕ್ಕಳ ಬಗ್ಗೆ ಬಹಳಷ್ಟು ಗೌರವ ಇರ್ತಕ್ಕಂಥ ವ್ಯಕ್ತಿತ್ವ ಶಾಂತಕುಮಾರಣ್ಣ ಮೋದಿ ಹತ್ರ ಅದ ಅಂತ ತಿಳ್ಕೊಂಡು ಇವತ್ತು ಅವರನ್ನ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಾವು ಆಹ್ವಾನ ಮಾಡಿದ್ದೇವೆ. ಅವರು ಕೂಡ ಹಲವಾರು ಕಾರ್ಯಕ್ರಮ ಇದ್ರೂ ಕೂಡ ಅವೆಲ್ಲವನ್ನ ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಟ್ಟಾರೆಯಾಗಿ ಈ ಮಠದಿಂದ ಒಳ್ಳೆ ವ್ಯಕ್ತಿತ್ವದ ಬೆಳವಣಿಗೆ ಆಗಬೇಕು, ಭಕ್ತರಿಗೆ ಆರೋಗ್ಯ ಸಿಗಬೇಕು, ಭಕ್ತರು ಸನ್ಮಾರ್ಗದತ್ತ ಸಾಗಬೇಕು ಅಂತಕ್ಕಂಥ ಉದ್ದೇಶ ನಮ್ಮ ಮಠದ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಇಂದಿನ ನಾವು ರಕ್ತದಾನ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಬಹಳ ಜನ ತಿಳ್ಕೊಂಡಿರ್ತಾರೆ, ರಕ್ತದಾನ ದಾನ ಮಾಡ್ತೋಲಿನ ಎಲ್ಲರೂ ಚಕ್ರಿಕರು ಬಂದಿದ್ದೆ ಅಂತ. ಹಂಗಾಗಲ್ಲ. ರಕ್ತದಾನ ಮಾಡೋದ್ರಿಂದ ಮತ್ತಿಟ್ಟು ಮೈಯಲ್ಲಿ ಹೊಸ ರಕ್ತ ಉತ್ಪತ್ತಿ ಆಗ್ತದ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ, ಒಂದು ವಾತಾವರಣ ಅದು ಬಹಳ ಕಮ್ಮಿ ಆಗ್ತದ. ರಕ್ತದಾನ ಯಾರು ಮಾಡ್ತಾ ಬರ್ತಾರಲ್ಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವುದಿಲ್ಲ, ಜೊತೆಗೆ ಇನ್ಫೆಕ್ಷನ್ ಆಗುವುದಿಲ್ಲ, ಜೊತೆಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನಂತೀವಲ್ಲ ಅದೆಲ್ಲ ಶರೀರದಲ್ಲಿ ಇರ್ತಕ್ಕಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗುತ್ತಾ. ಅಷ್ಟೇ ಅಲ್ಲ, ನಾವು ರಕ್ತದಾನ ಮಾಡುವುದರಿಂದ ನೂರಾರು ಸಾಯ್ತಕ್ಕಂಥ ಜೀವಿಗಳಿಗೆ ಒಂದು ನಮ್ಮ ರಕ್ತ ಅದು ಸಂಜೀವ